ಅದಕ್ಕೆ 1 ನಿಮಿಷ ಬಂದೆ. ಅದು ತಾಳಿ ಸರದು. ಹೌದಾ, ಇರ್ಲಿ ಪರವಾಗಿಲ್ಲ. ನಮಸ್ಕಾರ. ನಮಸ್ಕಾರ. ಸುಮತಿ ಕಾಫಿ ಟೀ ಏನಾದ್ರು? ಬೇಡ ವೀರಣ್ಣವ್ರೆ, ಈಗಷ್ಟೇ ಅಮ್ಮ ಕಾಫಿ ಮಾಡ್ಕೊಟ್ಬಿಟ್ರು, ಹೊಟ್ಟೆ ತುಂಬ್ದಂಗಿದೆ. ಇದೇನ್ ಸಿದ್ಧಾರ್ಥ ಅವ್ರು ಹೀಗೆ ಹೇಳ್ಬಿಟ್ರಿ? ನಿನ್ನೆ ಬಂದಾಗ ನಿಮ್ಮ ಅಮ್ಮನೂ ನಿಮ್ಮ ಶ್ರೀಮತಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ಬೆಳಗ್ಗೆ ಬರ್ತೀವಿ, ತಿಂಡಿ ಮಾಡ್ತೀವಿ, ಫಂಕ್ಷನ್ ಆದ್ಮೇಲೆ ಊಟ ಮಾಡ್ಕೊಂಡು ಸಾಯಂಕಾಲ ತಕ್ಕ ಇದ್ದ ಹರಟೆ ಹೊಡ್ಕೊಂಡು ತಿಂಡಿ ತಿನ್ಕೊಂಡು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ರು. ಹೌದು ರೀ, ನಾನು ಅವಾಗ್ಲಿಂದ ಕರಿತಾನೆ ಇದ್ದೀನಿ ಅವ್ರನ್ನ. ಹೇಳಿದ್ರ ಇಲ್ವಾ ಕೇಳಿ? ಅದಷ್ಟೊಂದು ನಾವು ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ತಿಂಡಿ ಬೇಡ ಅಂದ್ರೆ ಹೇಗೆ? ಸಿದ್ಧಾರ್ಥ ಅವ್ರೆ, ನಮ್ಮ ಯಜಮಾನ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವು ನಿಮ್ಗೋಸ್ಕರ ಬೇಕಾದಷ್ಟು ವೆರೈಟಿ ಮಾಡಿಟ್ಟಿದೀವಿ. ತಿಂತ ಮಾತಾಡೋಣ ಬನ್ನಿ. ನೀವು ಹೇಳಿದ್ಮೇಲೆ ಮಾಡದೇ ಇರ್ತೀವಾ? ಖಂಡಿತ ಮಾಡ್ತೀವಿ. ಮೊದಲು ಕೆಲಸ ಕಾರ್ಯಗಳು ಶುರು ಆಗ್ಬಿಡ್ಲಿ. ಸಂಪ್ರದಾಯಬದ್ಧವಾಗಿ ಏನ್ ನಡಿಬೇಕು ಅದೆಲ್ಲ ನಡೀಲಿ. ಆಮೇಲೆ ಊಟ ತಿಂಡಿ ಮಾಡೋದಿದ್ದೇ ಇದೆಯಲ್ಲ. ನೋಡಿದ್ರಾ, ಇದು ಮನೆ, ಇದು ಖುಷಿ, ಇದು ಕಳೆ ಅಂದ್ರೆ. ಈ ತರ ನಗು ಮನೇಲಿ ಯಾವಾಗ್ಲೂ ತುಂಬಿಕೊಂಡಿರ್ಬೇಕು. ಆಗ್ಲೇ ಈ ಮನೇಲಿ ಸಂಭ್ರಮ ಕಾಣೋದು. ಮನೆ ಏನೋ ಸಂಭ್ರಮವಾಗೇ ಇರುತ್ತೆ, ಆದ್ರೆ ತಿಂಡಿ ತಣ್ಣಗಾಗ್ಬೇಕು. ಇದು ಸರಿಯಾದ ಮಾತೆ. ಈಗ ಸರಿಯಾಗಿ ಹೇಳಿದ್ರಿ ಕಣಮ್ಮ. ಬಿಸಿದ್ದಾಗ್ಲೇ ತಿಂಡಿ ತಿನ್ಬಿಡ್ಬೇಕು, ಪುಸು ಅಂತ ನಗ್ಬಿಡ್ಬೇಕು. ಲೇ ರತ್ನ, ಪುಸು ಪುಸು ಅಂದ್ರೆ ಏನೇ? ಅಯ್ಯೋ, ತಿಂಡಿ ತಿನ್ನುವಾಗ ಹೇಳ್ತೀನಿ ಬನ್ನಿಮಾ. ತಿಂಡಿ ತಿಂತ ಕೇಳಿದ್ರಾಯ್ತು, ಬನ್ನಿ ಬನ್ನಿಮ್ಮ. ಅರ್ಚನಾ, ತಿಂಡಿ ತಿಂದ್ರಾ? ತಗೊಂಡ್ ಬರ್ಲಾ? ಇಲ್ಲ, ನನ್ಗೆ ಯಾಕೋ ತಿಂಡಿ ಬೇಡ ಅಂತ ಅನಿಸ್ತಿದೆ. ಏಕೆ? ಅಂದ್ರೆ ನನಗೆ ಇಲ್ಲಿ ತಿನ್ಬೇಕು ಅಂತ ಅನಿಸ್ತಿಲ್ಲ. ಮತ್ತೆ ಇಫ್ ಯು ಡೋಂಟ್ ಮೈಂಡ್, ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಹೋಗಿ ಯಾವ್ದಾದ್ರೂ ಒಂದು ಹೋಟೆಲಲ್ಲಿ ಕೂತ್ಕೊಂಡು ತಿಂಡಿ ತಿನ್ಬೇಕು ಅಂತ ಅನಿಸ್ತಿದೆ. ನಂಗೆ ನಿಜ ಹೇಳ್ಬೇಕಂದ್ರೆ ಇಲ್ಲಿ ತಿಂದು ನಾಲ್ಗೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ನಿಮ್ ಪರಿಸ್ಥಿತಿ ನನಗೂ ಅರ್ಥ ಆಗ್ತಾ ಇದೆ. ಹೊರಗಡೆ ಹೋಗೋಕೆ ಅವ್ರು ಬಿಡ್ಬೇಕಲ್ಲ, ಹೇಗ್ ಬಿಡ್ತಾರೆ? ಅದ್ ನನಗ್ ಗೊತ್ತು. ಮೋಸ್ಟ್ಲಿ ನೀನ್ ಕೇಳಿದ್ರೆ ಬಿಡ್ಬೋದೇನೋ. ಬಿಟ್ರು ನಮ್ ಹಿಂದೆ ಯಾರನ್ನಾದ್ರೂ ಕಳ್ಸ್ತಾರ ಅವರು. ಅದ್ ನನಗ್ ಗೊತ್ತು. ಹೊರಗಡೆ ಹೋದ್ರು ಅವರೆಲ್ಲ ಬಂದ್ರು ಅಂದ್ರೆ ಒಂಥರ ಉಸಿರು ಕಟ್ದಾಗಲ್ವಾ ಮಂತ್ರ. ಮನೇಲೂ ಅದೇ ವಾತಾವರಣ, ಆಚೆನೂ ಹಾಗೆ ಮಾಡ್ತಾರೆ. ಆಚೆ ಹೋದ್ರೆ ಸ್ವಲ್ಪ ಬೆಟರ್ ಅನ್ಸುತ್ತಲ್ವಾ? ಪ್ಲೀಸ್ ಕರ್ಕೊಂಡು ಹೋಗು ಮಂತ್ರ. ಅದು ನಾನ್ ಡಿಸೈಡ್ ಮಾಡಕ್ಕಾಗಲ್ಲ. ಯಾವ್ದಕ್ಕೂ ಒಂದ್ಸಲ ಪೊನ್ನಪ್ಪ ಅವ್ರನ್ನ ಕೇಳ. ಏನ್ ನರ್ಸು, ನನ್ನ ಹೆಸರನ್ನ ಅಷ್ಟು ಜೋರಾಗಿ ಹೇಳ್ತಿದ್ಯಾ? ಏನ್ ಕೇಳ್ಬೇಕು ಪರ್ಮಿಷನ್ ನೀನು? ಮೇಡಮ್, ಅದು ಇವರು ಏನು ಪೇಷಂಟ್ ತುಂಬಾ ಸಿಕ್ಕಾಗಿದ್ದಾರೆ. ಆಗ್ಲಿ ಬಿಡು. ಇವಳೇನೋ ನಿನ್ನ ಅಕ್ಕನ ತಂಗಿನ? ನೀವೇನ್ ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ಯಾಕೆ ನರ್ಸು, ತುಂಬಾ ರೆಕಮೆಂಡ್ ಮಾಡ್ತಿದ್ಯಾ? ಅವ್ರಿಗೆ ತುಂಬಾ ಮೆಂಟಲಿ ಲೋ ಫೀಲ್ ಆಗ್ತಾ ಇದೆ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ. ಸರಿ, ಇಷ್ಟೊಂದು ಬೇಡ್ಕೋತಾ ಇದೀಯಾ? ನಿನ್ಗಲ್ದೆ ಇವಳಿಗೋಸ್ಕರ ಬೇಡ್ಕೋತಿದ್ಯಲ್ಲ, ಅದಕ್ಕೋಸ್ಕರ ಕರ್ಕೊಂಡೋಗ್ ಬಾ. ಥ್ಯಾಂಕ್ಸ್ ಮೇಡಮ್. ಮೇಡಮ್, ಹಾಗೆ ತಿಂಡಿ ತಿನ್ಸ್ಕೊಂಬರ್ಲಾ? ಏನ ತಿಂಡಿ ತಿನ್ಸ್ಕೊಬರ್ತೀಯಾ? ಹಾ, ಯಾಕೆ? ಪಾರ್ಕ್ ಕರ್ಕೊಂಡೋಗ್ಬಿಟ್ ಬಾ, ಪಿಕ್ಚರ್ ಕರ್ಕೊಂಡೋಗ್ಬಿಟ್ ಬಾ. ಆಹಾ, ಚೆನ್ನಾಗಿದೆ. ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಸರಿ, ತುಂಬಾ ಬೇಡ್ಕೋಬೇಡ, ಹೋಗ್ಬಿಟ್ ಬಾ. ತುಂಬಾ ದೂರ ಎಲ್ಲ ಹೋಗ್ಬಾರ್ದು, ಬೇಗ ಹೋಗಿ ವಾಪಸ್ ಬಂದ್ಬಿಡ್ಬೇಕು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಯಿತು ಮೇಡಮ್.
ಹಾಗಿದ್ರೆ ನಾವಿಬ್ರು ಹೊರಗಡೆ ಹೋಗಿ ಬರ್ಬೋದಾ? ಆದ್ರೆ ಇಬ್ರೇ ಹೋಗ್ತಿದೀವಿ ಅಂತ ತುಂಬಾ ಖುಷಿ ಪಡಬೇಡಿ. ಹಿಂದೆ ನಮ್ಮ ಹುಡುಗರನ್ನ ಕಳಿಸ್ತೀನಿ. ಖರ್ಚಿಗೆ ದುಡ್ಡು ಬೇಡವಾ? ನೀನು ಕೇಳಲ್ಲ ಭಯ. ನಾನೇ ಹುಡುಗರ ಹತ್ರ ಕಳಿಸ್ತೀನಿ. ಹೋದ್ವಾ ಬಂದ್ವಾ ನಂಗಿರ್ಬೇಕು. ಏನಾದ್ರೂ ಬಾಲ ಬಿಚ್ಚಿದ್ರಿ ಕತ್ತರಿಸ್ಬಿಡ್ತೀನಿ ಬಾಲನ.